ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ನಾನು ಮಾತನಾಡ್ತಾ ಇರೋದು ಸ್ನೇಹಮಯಿ ಕೃಷ್ಣ ಅವರ ಕುರಿತು. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಯಾಕೆಂದ್ರೆ ಅವರು ಈಗ ಜೈಲಿನಲ್ಲಿದ್ದಾರೆ, ಇರಬಾರದಾಗಿತ್ತು. ಆದ್ರೆ ಸ್ನೇಹಮಯಿ ಕೃಷ್ಣ ದ್ವೇಷಮಯಿ ಕೃಷ್ಣನಾಗಿ ಬದಲಾದದ್ದು ಹೇಗೆ, ಇದನ್ನ ನೋಡೋಣ. ಇದನ್ನು ನೋಡ್ಬೇಕಾದ್ರೆ ನನಗೆ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇರೋದು ಏನು ಗೊತ್ತಾ, ಯಾವುದೇ ಹೋರಾಟ ಇರಲಿ ಅದೊಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸ್ಬೇಕು ಅನ್ನೋದು ನಿಜ. ಆದ್ರೆ ಯಾವುದು ತಾರ್ಕಿಕ ಅಂತ್ಯ, ಯಾವುದು ಅಲ್ಲ. ಸ್ನೇಹಮಯಿ ಕೃಷ್ಣ ಅವರ ಈ ಮೂಢ ಹೋರಾಟವನ್ನು ತೆಗೆದುಕೊಳ್ಳಿ. ಹೋರಾಟ ಮಾಡಿದ ತಪ್ಪಲ್ಲ, ಹೋರಾಟ ಮಾಡಿದ್ರು ಅದೊಂದು ಅಂತ್ಯಕ್ಕೆ ಹೋಯ್ತು. ತಾರ್ಕಿಕ ಅಂತ್ಯನೇ ಅಂತೀನಿ. ಮುಖ್ಯಮಂತ್ರಿಗಳು ಅವರು ತಮ್ಮ ಶ್ರೀಮತಿಯವರ ಏನೋ ಸೈಟ್ಗಳ ಹಂಚಿಕೆಯಾಗಿತ್ತು, ಅದನ್ನ ವಾಪಸ್ ಕೊಡಿಸಿದ್ರು, ಮುಗಿದೋಯ್ತು ಅಲ್ಲಿಗೆ ಅಲ್ವಾ. ಅದರ ಯಶಸ್ಸೇನಾದರೂ ಇದ್ರೆ ಅದು ಸ್ನೇಹಮಯಿ ಕೃಷ್ಣ ಅವರಿಗೆ ತಲುಪಬೇಕು. ಆದ್ರೆ ಅದಾದ ನಂತರ ಕೂಡ ಅವರು ಈ ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದನ್ನು ನಂಬುವುದಕ್ಕೆ ಸಿದ್ಧರಿಲ್ಲ ಅಂತ. ಅವರಿಗೆ ಲೋಕಾಯುಕ್ತರ ಮೇಲೆ ಸಂಶಯ, ಹಾಗೇನೆ ಚೀಫ್ ಸೆಕ್ರೆಟರಿ ಮೇಲೆ ಸಂಶಯ, ಅಲ್ಲಿ ಎಲ್ಲೋ ಹಣಕಾಸಿನ ವ್ಯವಹಾರ. ಸೊ ಯಾವುದೇ ಹೋರಾಟ ಬೀದಿ ಹೋರಾಟ ಆಗಿರಬಹುದು, ಆದರೆ ಹೇಳಿಕೆ ಬೀದಿ ಹೇಳಿಕೆ ಆಗಬಾರ್ದು. ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕು. ಮತ್ತೆ ಇಡೀ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಯಾರಿಗೂ ದೊರಕೇ ಇಲ್ಲ ಅಲ್ಲಿ. ಅಂದ್ರೆ ಹೇಗೆ, ಒಂದು 50-50 ಅನುಪಾತದಂತೆ ಹಂಚಿಕೆ ಮಾಡಲಾಗಿತ್ತು, ಹಂಚಿಕೆ ಮಾಡಿದ್ರೆ ಸರಿನೋ ತಪ್ಪ ಬೇರೆ. ಆದ್ರೆ ಅದನ್ನ ಹಂಚಿಕೆ ಮಾಡುವಂತೆ ಸಿದ್ದರಾಮಯ್ಯನವರು ಸೂಚಿಸಿದ್ರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಿಲ್ಲಿವೆ. ಅವ್ರು ಪತ್ರ ಬರೆದಿಲ್ಲ, ಏನೂ ಮಾಡಿಲ್ಲ, ಮೂಢ ದಾಖಲೆಗಳು ಎಲ್ಲೂ ಇಲ್ಲ. ಅದ್ರ ಜೊತೆಗೆ ಅಂಥದ್ದೇನಾದ್ರೂ ಇದ್ದಿದ್ರೆ ಇಡೀ ಎಂಟರಾಗಿದ್ದು ಸುಮ್ಮನೆ ಇರ್ತಿತ್ತ. ಒಂದು ಸಣ್ಣ ಸುಳಿವು ಅಥವಾ ಒಂದು ಸಣ್ಣ ತಪ್ಪು ಇದ್ರೂ ಕೂಡ ಇಡೀ ಮೂಢ ಪ್ರಕರಣವನ್ನ ಸಿದ್ದರಾಮಯ್ಯನವರ ತಲೆ ಕಟ್ಟಿ ಅವ್ರನ್ನ ಒಳಗೆ ಹಾಕುವ ಕೆಲಸವನ್ನ ಇಡಿ ಮಾಡ್ತಾ ಇತ್ತು. ಇಡಿ ಟ್ರೈಡ್ ಇಟ್ಸ್ ಬೆಸ್ಟ್. ಆದ್ರೆ ಅಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನುವುದಕ್ಕೆ ಅದು ಸುಮ್ಮನಾದದ್ದು. ಅದರಂತೆ ಲೋಕಾಯುಕ್ತ ಕೂಡ ತನಿಖೆ ಮಾಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿ ಪ್ರಭಾವ ಬೀರಿ ಇದನ್ನೇನು ಮಾಡಿದ್ರು ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಅದಾದ ಮೇಲೆ ಇಸಿದಟ್ಟ ಅಂತಹ ವರದಿಯನ್ನ ಇಸಿದಟ್ಟು ಲೋಕಾಯುಕ್ತ ಕೊಡ್ತು, ಕೋರ್ಟ್ ಅದನ್ನ ಒಪ್ಕೊಳ್ತು ಅಲ್ವಾ. ಆದ್ರೆ ನ್ಯಾಯಾಲಯಗಳು ಲೋಕಾಯುಕ್ತ ವರದಿಯನ್ನ ಒಪ್ಪಿಕೊಂಡ ಮೇಲೆ ಸಿದ್ದರಾಮಯ್ಯನವರ ಪತ್ನಿಯವರು ಆ ಸೈಟ್ಗಳನ್ನ ವಾಪಸ್ ಕೊಟ್ಟ ಮೇಲೆ ಆದ್ರೂ ಯಾಕೆ ಸ್ನೇಹಮಯಿ ಕೃಷ್ಣ ಸುಮ್ಮನಿಲ್ಲ? ಹೋರಾಟಗಳೇ ಇದೆಯಲ್ಲ, ದ್ವೇಷದ ಮೂಲಕ ನೀವು ಹೋರಾಟ ನಡೆಸಕ್ಕಾಗಲ್ಲ. ಒಂದು ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಯಾವಾಗಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಮತ್ತು ಅಲ್ಟಿಮೇಟ್ಲಿ ಎಲ್ಲ ಹೋರಾಟಗಳು ಅಲ್ಟಿಮೇಟ್ಲಿ ನ್ಯಾಯಾಲಯವನ್ನು ಒಪ್ಲೇಬೇಕಲ್ವಾ, ಬೇರೆ ದಾರಿ ಇಲ್ಲ. ಆದ್ರೆ ಇಲ್ಲಿ ಆದದ್ದು ಸ್ನೇಹಮಯಿ ಕೃಷ್ಣ ಅವರು ಯಾವುದೋ ವೈಯಕ್ತಿಕ ದ್ವೇಷದಿಂದ ಇದನ್ನ ಮಾಡ್ತಾ ಇದ್ರ ಅನ್ನೋದು ಮೊದಲ ಪ್ರಶ್ನೆ. ಆದ್ರೆ ಎರಡನೇದಾಗಿ ಸ್ನೇಹಮಯಿ ಕೃಷ್ಣ ಅವರ ಹಿಂದೆ ಯಾರಿರಬಹುದು ಅನ್ನೋದು. ಯಾಕೆ ಗೊತ್ತಾ, ನೀವು ಸುಪ್ರೀಂ ಕೋರ್ಟ್ಗೆ ಯಾವುದೇ ವಿಚಾರಕ್ಕೆ ಹೋದ್ರೆ ಒಬ್ಬ ಲಾಯರ್ಗೆ ನೀವು ಒಂದು ಎಪಿಎನ್ಸಿಗೆ 25-30 ಲಕ್ಷ. ಸಾಮಾನ್ಯ ಮನುಷ್ಯರು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗಲ್ಲ. ನೀವು ಎಂಥ ದೊಡ್ಡ ಹೋರಾಟಗಾರರೇ ಆಗಲಿ, ನಿಮಗೆ ಹಿನ್ನೆಲೆ ಬೆಂಬಲ ಬೇಕು ಅಲ್ವಾ. ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡೋದು ಏನಿದೆ ಇವತ್ತಿನ ದಿನ ಕಾಸ್ಟ್ಲಿ. ನ್ಯಾಯವೇ ಕಾಸ್ಟ್ಲಿ ಸ್ವಾಮಿ, ನ್ಯಾಯವೇ ಕಾಸ್ಟ್ಲಿ. ಇಂಥ ಸಿಚುವೇಶನ್ ಅಲ್ಲಿ ಸತತವಾಗಿ ಸ್ನೇಹಮಯಿ ಕೃಷ್ಣ ಹೋರಾಟ ಮಾಡ್ತಾರೆ ಅಂತಂದ್ರೆ ಅವರಿಗೆ ಫೈನಾನ್ಸಿಯಲ್ ಅಥವಾ ಆರ್ಥಿಕ ಬೆಂಬಲ ಯಾರ್ದು, ರಾಜಕೀಯ ಬೆಂಬಲ ಇತ್ತ, ಈ ಪ್ರಶ್ನೆಗಳನ್ನ ಕೇಳಲೇಬೇಕಾಗಿದೆ. ಮತ್ತೆ ನೀವೊಂದು ಭ್ರಷ್ಟಾಚಾರದ ಹೋರಾಟ ಅಂತ ಇಟ್ಕೊಳ್ಳಿ, ಅದು ಇಂಡಿವಿಜುವಲಿಸ್ಟಿಕ್ ಆಗಿ ಇರ್ಕೊಡೋದು. ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಭ್ರಷ್ಟಾಚಾರಿ, ಜಗತ್ನಲ್ಲಿ ಇರುವವರೆಲ್ಲ ಸಂಪನ್ನರು. ಸ್ನೇಹಮಯಿ ಕೃಷ್ಣ ಅವರ ಇಡೀ ಹೋರಾಟವನ್ನು ನೋಡಿದ್ರೆ ಇಡೀ ಈ ವಿಶ್ವದಲ್ಲಿ ಯಾರಾದರೂ ಒಂದು ಸೈಟನ್ನ ಅನ್ಯಾಯವಾಗಿ 10 ಸೈಟೋ 14 ಸೈಟೋ ಪಡೆದಿದ್ದಾರೆ ಅಂದ್ರೆ ಅವ್ರು ಏಕಮೇವ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ.
ಉಳಿದ ಇಡೀ ಈ ವಿಶ್ವವೇ ಸುಭಗರು. ಈ ವಿಶ್ವದಲ್ಲಿ ಇರುವವರೆಲ್ಲ ಯು ಸಿ ದಟ್ ಪ್ರಾಮಾಣಿಕರು ಏನು ಮಾಡಿದ್ರು ಈ ರೀತಿ ಇದೆಯಲ್ಲ. ಅಲ್ಲ, ನೀವು ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಒಬ್ಬ ವ್ಯಕ್ತಿಯ ಭ್ರಷ್ಟಾಚಾರ ಅಲ್ಲ, ಇಡೀ ಭ್ರಷ್ಟಾಚಾರ ಪ್ರಕರಣಗಳ ಏನಿರ್ತವಲ್ವ ಅದರ ಬೆನ್ನು ಬೀಳ್ಬೇಕು. ಇಂಡಿವಿಜುವಲಿಸ್ಟಿಕ್ ಅಲ್ಲ, ವೈಯಕ್ತಿಕವಾಗಿ ನೀವು ಹೋರಾಟ ಮಾಡ್ತೀರಿ ಅಂದ ತಕ್ಷಣ ಅನುಮಾನಗಳು ಶುರು ಆಗ್ತವೆ. ನಿಮಗೆ ಯಾವುದೋ ವೈಯಕ್ತಿಕ ಎಜೆಂಡಾಗಳೇ ಇರಬೇಕು ಅಂತ ಅಲ್ವಾ, ಅದಿಲ್ಲದೆ ಬೇರೆ ಅದ್ರ ಜೊತೆಗೆ ಅವ್ರದ್ದೇನು ಈಗ ಅದು ಕೋರ್ಟ್ನಲ್ಲಿದೆ ಎಲ್ಲ ಸರಿ. ಸೊ ಚೀಫ್ ಸೆಕ್ರೆಟರಿ 1.5 ಕೋಟಿ ಅವರೇನೋ ನಟೇಶ್ ಅವ್ರನ್ನ ಅನ್ನೋದು ಇಂಥ ಆರೋಪಗಳು, ಅದ್ರ ಜೊತೆಗೆ ಯಾರೋ ಫೋನ್ ಮಾಡಿ ನನಗೆ ಬ್ರೈಬ್ ಮಾಡಕ್ಕೆ ಟ್ರೈ ಮಾಡಿದ್ರು ಅನ್ನೋದು. ಆ ಫೋನ್ ಮಾಡಿದವ್ರು ಆ ಫೋನ್ನಲ್ಲಿ ಏನಿದೆ ಅವರೇ ಬಿಡುಗಡೆ ಮಾಡಿದ ಫೋನು. ನಾವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ನೋಡ್ಬೇಕು ಅಂತ ಹೇಳ್ತಾರೆ. ನೋಡ್ಬೇಕು ಅನ್ನೋದನ್ನ ನೀವು ಬ್ರೈಬ್ ಮಾಡುವುದಕ್ಕೆ ಅನ್ನುವ ತೀರ್ಮಾನಕ್ಕೆ ಯಾಕೆ ಬರಕ್ ಸಾಧ್ಯ ಆಗುತ್ತೆ? ಆದ್ರೆ ಸ್ನೇಹಮಯಿ ಕೃಷ್ಣ ಒಂದು ತೀರ್ಮಾನದಿಂದನೇ ಹೊರಡ್ತಾರೆ ಅಂತ. ಯಾವ ವ್ಯಕ್ತಿಗಳೇ ಆಗ್ಲಿ, ನಾವು ಒಂದು ತೀರ್ಮಾನದಿಂದ ಹೊರಟ್ರೆ ಆ ತೀರ್ಮಾನಕ್ಕೆ ಬಂದಿರ್ತೀವಿ. ಫ್ರೀ ಕನ್ಸೀವ್ಡ್ ಆದ ಮೈಂಡ್. ಆದ್ರಿಂದ ಇವರೆಲ್ಲೋ ಯಾವುದೋ ರಾಜಕೀಯ ಶಕ್ತಿಗಳ ದಾಳ ಆದ್ರ ಅನ್ನುವ ಅನುಮಾನ ಕೂಡ ಬರ್ತಾ ಇದೆ. ಆಗಿರಬಹುದಾ? ಯಾಕಂದ್ರೆ ಇವರನ್ನ ಬಳಸಿಕೊಂಡು ರಾಜಕೀಯ ಲಾಭ ಪಡೆಯುವುದಕ್ಕೆ ಯಾರಾದ್ರೂ ಯತ್ನ ಮಾಡ್ತಿದ್ದಾರೆ. ಇರ್ಬೇಕಲ್ವಾ? ಇರ್ಲೇಬೇಕು. ಅದು ಇಲ್ಲದಿದ್ರೆ ಇಲ್ಲಿವರೆಗೆ ಎಳೆದುಕೊಂಡು ಬರಕ್ ಸಾಧ್ಯನೇ ಇಲ್ಲ ಪ್ರಕರಣಗಳು. ಆದ್ರೆ ನನಗೆ ಪಾಪ ಅನ್ಸತ್ತೇವೆ ಅವ್ರ ಇಡೀ ವರ್ತನೆಯನ್ನ ನೋಡಿ, ಅವ್ರು ಮಾತನಾಡೋದನ್ನ ನೋಡಿ, ನೀವು ಟಿವಿಗಳಲ್ಲಿ ನೋಡಿದ್ರೆ ಒಂಥರ ಒಳಗಡೆ ಒಂದು ದ್ವೇಷವನ್ನ ತುಂಬಿಕೊಂಡಿದ್ದಾರೆ ಅವರು. ಕಾರಣ ಗೊತ್ತಿಲ್ಲ. ಅವ್ರದ್ದೊಂದು ಪತ್ರಿಕೆ ಇತ್ತಂತೆ ಮೈಸೂರಿನಲ್ಲಿ, ಅದು ಏನಾಯ್ತೋ ಗೊತ್ತಿಲ್ಲ. ಆ ಕಾರಣಕ್ಕಾದ್ರೂ ಮೊದಲಿಂದ ಸಿದ್ದರಾಮಯ್ಯ ಸಿಟ್ಟಿತ್ತ, ಈ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ಳುವುದಕ್ಕೆ ಅವರು ಯತ್ನ ಮಾಡಿದ್ರ ಗೊತ್ತಿಲ್ಲ. ಯಾವ ಕಾರಣ ಬೇಕಾದ್ರೂ ಇರ್ಬೋದು. ಆದ್ರೆ ಪಾಪ ಈ ಜೈಲಿಗೆ ಹೋಗುವ ಸ್ಥಿತಿ ಬಂತಲ್ಲ, ಈಗ ಅವ್ರ ಹಿಂದಿದ್ದವರು ಅವ್ರ ಜೊತೆಗೆ ಬರ್ತಾರ? ಐ ಡೋಂಟ್ ನೋ. ಅದರಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುವವರು ಏನಿರ್ತಾರೆ ಅವರು ಇಂಡಿವಿಜುವಲಿಸ್ಟಿಕ್ ಆಗ್ಬಹುದು ಅಂತ. ಅವರ ಇಡೀ ಹೋರಾಟ ಒಂದು ವ್ಯವಸ್ಥೆಯ ಬಗ್ಗೆ ಇರೋದಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಅದಿಲ್ದಿದ್ರೆ ಹೋರಾಟಕ್ಕೆ ಅರ್ಥ ಇರಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.